ನಿಯಂತ್ರಣ ಘಟಕ ತುಮಕೂರು, ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, ಸಾರ್ವಜನಿಕ ಆಸ್ಪತ್ರೆ, ಐಸಿಟಿಸಿ ವಿಭಾಗ, ಪುರಸಭೆ ಹಾಗೂ ಶ್ರೀ ರಾಘವೇಂದ್ರ ವಿದ್ಯಾಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಸರಿಯಾದ ಮಾರ್ಗದಲ್ಲಿ ಹಕ್ಕುಗಳನ್ನು ಪಡೆಯೋಣ, ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಘೋಷಣೆಗಳೊಂದಿಗೆ ಶ್ರೀ ಅಧಿಕ ಸಿವಿಲ್ ನ್ಯಾಯಾಧೀಶರು ಹಸಿರು ಧ್ವಜ ತೋರುವ ಮೂಲಕ ವಿಶ್ವ ಏಡ್ಸ್ ದಿನ 2024 ಜಾಗೃತಿ ಮತ್ತು ಜಾಥಾ ಕಾರ್ಯಕ್ರಮವನ್ನು ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ವರ್ಗದವರೇ, ಈ ದಿನ ನಾವು ಮಧುಗಿರಿ ತಾಲೂಕಿನಲ್ಲಿ ಏನು ಒಂದು ಏಡ್ಸ್ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಾವು ಈಗಾಗಲೇ ಜಡ್ ಸಾಹೇಬ್ರೆಲ್ಲ ಹೇಳಿದರು, ಈ ಅರಿವನ್ನ ಸಾಮಾನ್ಯ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಸಾರ್ವಜನಿಕ ಆಸ್ಪತ್ರೆ ಮತ್ತು ಬೇರೆ ಬೇರೆ ಸಂಘಗಳ ಮೂಲಕ ನಾವು ಜನಗಳಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ HIV ಹ್ಯೂಮನ್ ಇಮ್ಯುನೋ ವೈರಸ್ ಅಂತಕ್ಕಂಥ ಒಂದು ವೈರಸ್ ನಮಗೆ ಒಂದು ಮಾರಿ ಅಂತಕ್ಕಂಥ ಒಂದು ಕಾಯಿಲೆ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಏಡ್ಸ್ ಅಂತ ಕಾಯಿಲೆ ಹೇಗೆ ಬರುತ್ತೆ ಅಂತ ನಿಮಗೆ ಬಹುಶಃ ಇನ್ನೂ ಅರಿವು ಇರ್ಲಿಕ್ಕಿಲ್ಲ. ಈ ವೈರಾಣು ಬಹುಶಃ ನಮಗೆಲ್ಲ ಹೇಗೆ ಹರಡುತ್ತೆ ಮತ್ತೆ ಹೇಗೆ ಇದು ಬೇರೆ ಬೇರೆಯವರಿಗೆ ತೊಂದರೆ ಕೊಡುತ್ತೆ ಅಂತಕ್ಕಂಥದ್ದು ನೀವೆಲ್ಲರೂ ಓದಬೇಕಾಗತ್ತೆ. ಯಾಕಂದ್ರೆ ಇವತ್ತಿನ ದಿವಸ ಸಾಕಷ್ಟು ನಿಮಗೆ ಓದ್ತಕ್ಕಂಥ ವ್ಯವಸ್ಥೆ ಇದೆ, ನೀವೆಲ್ಲರೂ ತಿಳ್ಕೋಬೇಕಾಗತ್ತೆ. ಇದು ನಮಗೆ ಏನಾಗುತ್ತೆ ಅಂದ್ರೆ ಫಸ್ಟ್ HIV ಇನ್ಫೆಕ್ಷನ್ ಒಬ್ಬ ಮನುಷ್ಯನಿಗೆ ಹರಡುತ್ತೆ. ಯಾವ ರೀತಿ ಹರಡುತ್ತೆ ಅಂದ್ರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕಗಳು ಹಾಗೂ ಬೇರೆ ಬೇರೆ ವಿಧಾನದಲ್ಲಿ, ಅಂದ್ರೆ ಈ ಸಾಮಾನ್ಯವಾಗಿ. ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂತಹ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಅಧಿಕ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಭಾರ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ ಅಮರನಾಥ್ BN ಹಾಗೂ ಡಾಕ್ಟರ್ ಜೈರಾಮ್ ಶ್ರೀ ರಾಘವೇಂದ್ರ ಆಸ್ಪತ್ರೆ ವಿದ್ಯಾಸಂಸ್ಥೆ ಸಂಸ್ಥಾಪಕರು ಹಾಗೂ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆ ಮಧುಗಿರಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರತ್ನಾವತಿ ಹಾಗೂ ಕಾರ್ಯಕ್ರಮ ಆಯೋಜಿಸಿದ ICTC ಸುಮಾಮಣಿ ಇತರರು ಇದ್ದರು.